ಅರಸೀಕೆರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಿಡಿಗೇಡಿಗಳಿಂದ ಬೆಂಕಿ ಹಾಕಿರುವ ಘಟನೆ ನಡೆದಿದೆ. ಅರಸೀಕೆರೆ ನಗರದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ 5ನೇ ತರಗತಿಯ ರೂಂಗೆ ರಾತ್ರಿ ಸುಮಾರು 9 ಗಂಟೆಗೆ ಶಾಲೆಯ ಹಿಂಭಾಗದ ಕಿಟಕಿಯಿಂದ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದು, ಶಾಲೆಯ ಗೋಡೆಗಳಿಗೆ ಹಾಗೂ ಬೀರುಗೆ ಬೆಂಕಿ ಹಚ್ಚಿದ್ದು, ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ವರ್ಕ್ನ ಕಾಗದಗಳು ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಶಾಲೆಯ ರೂಂನಲ್ಲಿ ಬೆಂಕಿ ಬರುತ್ತಿದ್ದ ದೃಶ್ಯವನ್ನು ಸ್ಥಳೀಯರು ನೋಡಿ ಬೆಂಕಿ ಆರಿಸಲು ಪ್ರಯತ್ನಿಸಿದ್ದಾರೆ. ಕೂಡಲೇ ಕರೆ ಮಾಡಿ ಸಂಬಂಧಪಟ್ಟ ಶಿಕ್ಷಕರಿಗೆ ಕರೆಸಿದ್ದಾರೆ. ಈ ಶಾಲೆಯ ಶಿಕ್ಷಕರಾದ ಚಂದ್ರು ನಾಯಕ್ ಮಾತನಾಡಿ, ಈ ಹಿಂದೆಯೂ ಕೂಡ ಈ ಘಟನೆ ನಡೆದಿದ್ದು, ಕಿಡಿಗೇಡಿಗಳಿಗೆ ಜಾಲರಿ ಹಾಕಿಸಿದ್ರು ಕೂಡ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಓದುವ ಪುಸ್ತಕಗಳು, ಮುಖ್ಯವಾದ ದಾಖಲೆಗಳು ಸುಟ್ಟು ಹೋಗಿದ್ದು, ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡುತ್ತೇವೆ. ಇದರ ಬಗ್ಗೆ ಸೂಕ್ತವಾಗಿ ಕ್ರಮ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಮಾತನಾಡಿ, ಶಾಲೆಯಲ್ಲಿ ಸುಮಾರು ಮಕ್ಕಳು ಓದುತ್ತಿದ್ದು, ಇಂತಹ ಘಟನೆ ನಡೆಯಬಾರದು. ಇಂತಹ ಕೆಲಸ ಮಾಡಿರುವ ಕಿಡಿಗೇಡಿಗಳಿಗೆ ಪೊಲೀಸ್ ಇಲಾಖೆ ಹುಡುಗಿ ಕಠಿಣ ಶಿಕ್ಷೆ ಕೊಡಬೇಕು ಹಾಗೂ ಈ ಶಾಲೆಯ ಆಡಳಿತ ಮ್ಯಾನೇಜ್ಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಹೋಗುವುದಿಲ್ಲದಿರುವುದು, ಈ ಕಸದ ರಾಶಿ ಹಾಗೂ ಕಿಟಕಿಗಳ ಸರಿ ಇಲ್ಲದಿರುವುದು ದೃಶ್ಯಗಳಲ್ಲಿ ಕಾಣಬಹುದು. ಮಕ್ಕಳು ಓದುವ ಜಾಗದಲ್ಲಿ ಸ್ವಚ್ಛತೆ ಇರಬೇಕು. ಇದರ ಬಗ್ಗೆ ಶಾಲೆಯ ಆಡಳಿತ ಸೂಕ್ತವಾಗಿ ಗಮನ ಹರಿಸಬೇಕೆಂದು ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಅರಸೀಕೆರೆ. ಸರ್ ಮಾತಾಡಿ. ಇದು ಅರಸೀಕೆರೆ ನಗರದ ಅತಿ ಹೆಚ್ಚು ಮಕ್ಕಳು ಓದುತ್ತಿರುವಂಥ ಇದೊಂದು ಸರ್ಕಾರಿ ಶಾಲೆ. ಆದರೆ ಈ ಶಾಲೆ ಅವ್ಯವಸ್ಥೆ ಗೂಡಾಗಿದೆ. ಇಲ್ಲಿ ಎಂಥ ವ್ಯವಸ್ಥೆ ಇದೆ ಅಂದರೆ, ಸ್ಥಳೀಯರಿಂದ ಕಿರುಗಳ ಸಂಜೆ ಆದರೆ ಇಲ್ಲಂತ ಬಂದಂಥ ಪುಂಡ್ರುಗಳು ಎಲ್ಲ ಸೇರಿ ಇಲ್ಲಿ ವಾತಾವರಣನೇ ಭಯದ ವಾತಾವರಣ ಇರುತ್ತೆ. ಇದಕ್ಕೆಲ್ಲ ಇಲಾಖೆಗಳಿಗೆ ನಾವು ಮನವಿ ಕೊಟ್ಟಿದ್ರು ಸಹ ಇನ್ನೂ ಅಂತ ಯಾವುದೇ ಒಂಥರ ಯಾರು ಸ್ಪಂದಿಸಿ ನಮಗೊಂದು ಸಹಕಾರ ಕೊಡ್ತಿಲ್ಲ. ಇವತ್ತು ಆಗಿರೋಂಥ ಒಂದು ದುರಂತನೇ ಇದಕ್ಕೆ ಸಾಕ್ಷಿ. ಯಾರು ಕಿಡಿಗೇಡಿಗಳು ಇವತ್ತು ಶಾಲೆಯಲ್ಲಿ ಶಾಲಾ ಮಕ್ಕಳು ಓದುವಂಥ ಒಂದು ವ್ಯವಸ್ಥೆ ಇರುವಂಥ ಶಾಲೆಗೆ ಇವತ್ತು ಬೆಂಕಿ ಹಾಕಿದ್ದಾರೆ. ಯಾರು ಮಾಡಿದಾರೆ ಏನಾದ್ರು ಗೊತ್ತಾ ಸರ್? ಕಿಡಿಗೇಡಿ ಮಾಡಿ ಸರ್, ಸುಮಾರು 9 ಗಂಟೆ ವರ್ಷಕ್ಕೆ ನಮಗೆ ಫೋನ್ ಬಂದು ನೋಡಿದ್ರೆ ಇನ್ನೂ ಬೆಂಕಿ ಬರ್ತಿತ್ತು. ಬಾಗಿಲೆಲ್ಲ ಬಿಚ್ಚಿ ಬೆಂಕಿ ನಚ್ಚಿದ್ದೀವಿ. ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದೀವಿ. ಇವತ್ತು ಇದಕ್ಕೆಲ್ಲ ಸರ್ಕಾರ ನಮಗೆ ಇಲ್ಲಿ ಸ್ಥಳೀಯ ಆಡಳಿತಗಳು ಸಹಕಾರ ಕೊಟ್ಟು ಅಭಿವೃದ್ಧಿಗೆ ಸಹಕಾರ ಕೊಡಬೇಕು. ಇಲ್ಲಾಂದರೆ ತುಂಬ ಇಲ್ಲಿ ಇಂಥ ವಾತಾವರಣ ದಿವಸ ಸೃಷ್ಟಿ ಆಗ್ತಾ ಇರುತ್ತೆ. ಆದ್ದರಿಂದ ಎಲ್ಲ ಒಂದು ಶಾಸಕರಾಗಲಿ, ನಗರಸಭೆ ಆಗಲಿ, ಇಲ್ಲಿರುವಂಥ ಕಸದ ಸಮಸ್ಯೆ, ಕಟ್ಟಡ ಸಮಸ್ಯೆಗಳು ಒಂದು ಸ್ವಲ್ಪ ಗಮನ ಹರಿಸಿ ಬಗೆಹರಿಸ್ಕೊಡ್ಬೇಕು.